ಬಿಜೆಪಿಯ ನೂತನ ಸಾರಥಿ ನಿತಿನ್ ನಬೀನ್ ಯುವ ಪರ್ವಕ್ಕೆ ಮುನ್ನುಡಿ ಬರೆದ ಹೊಸ ಬಾಸ್. ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷವಾದ ಬಿಜೆಪಿಯಲ್ಲಿ ಈಗ ತಲೆಮಾರುಗಳ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಜೆಪಿ ನಡ್ಡಾ ಅವರ ಉತ್ತರಾಧಿಕಾರಿಯಾಗಿ ಆಯ್ಕೆಯಾದ ಈ 45 ವರ್ಷದ ಯುವಕ ಯಾರು? ಕೇವಲ 2 ದಶಕಗಳ ರಾಜಕೀಯ ಅನುಭವದಲ್ಲಿ ಈ ಯುವ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಂತಹ ದಿಗ್ಗಜರ ವಿಶ್ವಾಸ ಗಳಿಸಿದ್ದು ಹೇಗೆ? ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಛತ್ತೀಸ್ಗಢದಲ್ಲಿ ಬಿಜೆಪಿಯ ವಿಜಯದ ಪತಾಕೆ ಹಾರಿಸಿದ ಆ ಮ್ಯಾಜಿಕ್ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರವೇ ನಿತಿನ್ ನಬೀನ್. ನಿತಿನ್ ನಬೀನ್ ಅವರು ಮೇ 23, 1980ರಂದು ಜಾರ್ಖಂಡ್ನ ರಾಂಚಿಯಲ್ಲಿ ಜನಿಸಿದ್ರು. ಇವರು ಮೂಲತಃ ಬಿಹಾರದ ಪ್ರಭಾವಿ ರಾಜಕೀಯ ಕುಟುಂಬಕ್ಕೆ ಸೇರಿದವರು. ಇವರ ತಂದೆ ದಿವಂಗತ ನಬೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಅವರು ಬಿಜೆಪಿಯ ಹಿರಿಯ ನಾಯಕರಾಗಿದ್ದರು ಮತ್ತು ಬಿಹಾರದ ಪಾಟ್ನಾ ಪಶ್ಚಿಮ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ತಂದೆಯ ನಿಧನದ ನಂತರ 2006ರಲ್ಲಿ ತಮ್ಮ 26ನೇ ವಯಸ್ಸಿನಲ್ಲಿ ನಿತಿನ್ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ್ರು. ದೆಹಲಿಯ ಸಿಎಸ್ಕೆಎಂ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಣ ಪೂರೈಸಿದ ಇವರು ಆರಂಭದಿಂದಲೂ ಸಂಘಟನಾ ಚತುರತೆಯನ್ನ ಮೈಗೂಡಿಸಿಕೊಂಡವರು. ನಿತಿನ್ ನಬೀನ್ ಅವರ ಚುನಾವಣಾ ಪಯಣ ಆರಂಭವಾಗಿದ್ದು 2006ರ ಉಪಚುನಾವಣೆಯ ಮೂಲಕ. ಪಾಟ್ನಾ ಪಶ್ಚಿಮ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ ಅವರು ಕ್ಷೇತ್ರ ಮರುವಿಂಗಡಣೆಯ ನಂತರ ಬಂಕೀಪುರ ಕ್ಷೇತ್ರವನ್ನ ತಮ್ಮ ಭದ್ರಕೋಟೆಯನ್ನಾಗಿ ಮಾಡಿಕೊಂಡ್ರು. 2010, 2015, 2020 ಮತ್ತು ಇತ್ತೀಚಿನ 2025ರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಸತತವಾಗಿ ಜಯ ಗಳಿಸುವ ಮೂಲಕ 5 ಬಾರಿ ಶಾಸಕರಾದ ಹೆಗ್ಗಳಿಕೆ ಇವರದ್ದು. ಬಿಹಾರ ಸರ್ಕಾರದಲ್ಲಿ ರಸ್ತೆ ನಿರ್ಮಾಣ, ನಗರಾಭಿವೃದ್ಧಿ ಮತ್ತು ಕಾನೂನು ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇವರಿಗಿದೆ. ನಿತಿನ್ ನಬೀನ್ ಅವರ ರಾಜಕೀಯ ಏಳಿಗೆಗೆ ಮುಖ್ಯ ಕಾರಣ ಅವರ ಸಂಘಟನಾ ಕೌಶಲ್ಯ. ಭಾರತೀಯ ಜನತಾ ಯುವ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಬಿಹಾರ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಅವರು ಯುವಕರನ್ನ ಪಕ್ಷದತ್ತ ಸೆಳೆಯುವಲ್ಲಿ ಯಶಸ್ವಿಯಾದರು. ಕಾಶ್ಮೀರದಲ್ಲಿ ರಾಷ್ಟ್ರೀಯ ಏಕತಾ ಯಾತ್ರೆ ಮತ್ತು ಅಸ್ಸಾಂನಿಂದ ತವಾಂಗ್ವರೆಗೆ ಹುತಾತ್ಮ ಸೈನಿಕರ ಗೌರವಾರ್ಥ ನಡೆಸಿದ ಮೆರವಣಿಗೆಗಳು ಅವರ ನಾಯಕತ್ವ ಸಾಮರ್ಥ್ಯಕ್ಕೆ ಸಾಕ್ಷಿಯಾದವು. ಸಿಕ್ಕಿಂ ಮತ್ತು ಛತ್ತೀಸ್ಗಢದಂತಹ ರಾಜ್ಯಗಳಲ್ಲಿ ಪಕ್ಷದ ಉಸ್ತುವಾರಿಯಾಗಿ ಅವರ ಕಾರ್ಯವೈಖರಿ ವರಿಷ್ಠರ ಗಮನ ಸೆಳೆಯಿತು. ನಿತಿನ್ ನಬೀನ್ ಅವರ ವೃತ್ತಿ ಜೀವನದ ಅತಿದೊಡ್ಡ ತಿರುವು ಅಂದ್ರೆ 2023ರ ಛತ್ತೀಸ್ಗಢ ವಿಧಾನಸಭೆ ಚುನಾವಣೆ. ಆ ಸಮಯದಲ್ಲಿ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲತ್ತೆ ಅನ್ನೋ ಸಮೀಕ್ಷೆಗಳಿದ್ವು. ಆದರೆ ಅಲ್ಲಿನ ಬಿಜೆಪಿ ಸಂಘಟನೆಯಲ್ಲಿ ಆಮೂಲಾಗ್ರ ಬದಲಾವಣೆ ತಂದು ತಳಮಟ್ಟದ ಕಾರ್ಯಕರ್ತರನ್ನ ಹುರಿದುಂಬಿಸಿದ ನಬೀನ್ ಆ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ತಿಂಗಳ ಹಿಂದೆ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷ ಪಟ್ಟ ಒಲಿತು. ಈಗ 2026ರ ಜನವರಿ 20ರಂದು ಪೂರ್ಣ ಪ್ರಮಾಣದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ನಿತಿನ್ ನಬೀನ್ ಅವರ ಆಯ್ಕೆಯ ಹಿಂದೆ ಹಲವು ಲೆಕ್ಕಾಚಾರಗಳಿವೆ. ಅವರು ಕಾಯಸ್ಥ ಸಮುದಾಯಕ್ಕೆ ಸೇರಿದವರಾಗಿದ್ದು ಯಾವುದೇ ಪ್ರಬಲ ಜಾತಿ ಸಂಘರ್ಷಗಳಿಲ್ಲದ ಸಮತೋಲಿತ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಹಿರಿಯ ನಾಯಕರನ್ನ ಗೌರವಿಸ್ತಾ ಯುವಕರನ್ನ ಸಂಘಟಿಸುವ ಸಮನ್ವಯ ಶಕ್ತಿ ಅವರಲ್ಲಿದೆ. 2029ರ ಲೋಕಸಭೆ ಚುನಾವಣೆ ಮತ್ತು ಈ ವರ್ಷ ನಡೆಯಲಿರುವ ತಮಿಳುನಾಡು, ಬಂಗಾಳದಂತಹ ಪ್ರಮುಖ ರಾಜ್ಯಗಳ ಚುನಾವಣೆಗಳನ್ನು ಎದುರಿಸೋಕೆ ಬಿಜೆಪಿ ಇವರ ಮೇಲೆ ಭರವಸೆ ಇಟ್ಟಿದೆ. ಬಿಜೆಪಿಯ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ವಯಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಎಂಬ ಗೌರವಕ್ಕೆ ಪಾತ್ರರಾಗಿರುವ ನಿತಿನ್ ನಬೀನ್ ಅವರ ಮುಂದಿನ ಹಾದಿ ಸುಲಭದ್ದಲ್ಲ. ಒಂದು ಕಡೆ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಂತಹ ಹಿರಿಯ ಅನುಭವಿ ನಾಯಕರ ಸವಾಲು, ಇನ್ನೊಂದು ಕಡೆ ಪಕ್ಷವನ್ನ ದಕ್ಷಿಣ ಭಾರತದಲ್ಲಿ ವಿಸ್ತರಿಸುವ ಜವಾಬ್ದಾರಿ ಅವರ ಮೇಲಿದೆ. ಆರ್ಎಸ್ಎಸ್ ಜೊತೆ ಸಮನ್ವಯದ ಬಹಳ ದೊಡ್ಡ ಸವಾಲು ಇದೆ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ನೆರಳಿನಿಂದ ಹೊರಬಂದು ಸ್ವತಂತ್ರ ರಾಷ್ಟ್ರೀಯ ನಾಯಕರಾಗಿ ಪಕ್ಷವನ್ನ ನಡೆಸುವ ಚಾಲೆಂಜ್ ಕೂಡ ಅವರಿಗಿದೆ. ಬಿಹಾರ, ಛತ್ತೀಸ್ಗಢ ಬಿಟ್ರೆ ದೇಶದಾದ್ಯಂತ ತನ್ನ ನಾಯಕತ್ವದ ಛಾಪು ಮೂಡಿಸೋದು ಸುಲಭದ ಕೆಲಸನೂ ಅಲ್ಲ. ಪಕ್ಷವೇ ಮೊದಲು ಎಂಬ ತತ್ವದಡಿ ಬೆಳೆದು ಬಂದಿರುವ ನಿತಿನ್ ನಬೀನ್ ಬಿಜೆಪಿಯನ್ನ ಹೇಗೆ ಮುನ್ನಡೆಸ್ತಾರೆ ಅನ್ನೋದನ್ನ ಇಡೀ ದೇಶ ಕುತೂಹಲದಿಂದ ಗಮನಿಸ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.